ಕೆಲವು ಜರ್ನೀಸ್ ನಾವು ಪ್ಲಾನ್ ಮಾಡ್ತೀವಿ, ಆದರೆ ಕೆಲವು ಜರ್ನೀಸ್ ನಮ್ಮನ್ನು ಕರೆಯುತ್ತೆ. ಈ ಜರ್ನಿ ಕೂಡ ಹಾಗೇನೆ, ಶಿವ ಕರೆದಾಗ ಹೋಗಬೇಕಾಗುತ್ತೆ. ಇವತ್ತು ನಾವು ಹೋಗ್ತಿದ್ದೀವಿ ಅರುಣಾಚಲ ಟೆಂಪಲ್. ಇದು ಜಸ್ಟ್ ಟ್ರಾವೆಲ್ ಅಲ್ಲ, ಇದು ಒಂದು ಇನ್ನರ್ ಸ್ಪಿರಿಚುವಲ್ ಜರ್ನಿ. ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನೈಟ್ 9:30 ಫ್ರಮ್ ಬ್ಯಾಂಗ್ಳೂರ್. ಸೊ ರೋಡ್ ಟ್ರಿಪ್ ಅಂತ ಫೀಲ್ ಆಗಲ್ಲ, ಆಲ್ರೆಡಿ ಒಂದು ಕಾಮ್ನೆಸ್, ಒಂದು ಸ್ಪಿರಿಚುವಲ್ ವೈಬ್ ಸ್ಟಾರ್ಟ್ ಆಗಿರುತ್ತೆ. 2 o'clock ರೀಚ್ ಆದ್ವಿ ತಿರುವಣ್ಣಾಮಲೈಗೆ. ಅಲ್ಲಿಂದ ಆಟೋ ತಗೊಂಡ್ರೆ ನಿಮ್ಮ ಸ್ಟೇ ಅಥವಾ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾರೆ. ಮತ್ತು ಫಸ್ಟ್ ಟೈಮ್ ಅರುಣಾಚಲ ಹಿಲ್ನ ನೋಡಿದಾಗ ಅದು ಬೆಟ್ಟ ಅಲ್ಲ, ಅದು ಒಂದು ಶಿವ ಸ್ವರೂಪ. ಸೊ ದರ್ಶನಕ್ಕೆ ಹೋಗೋಕ್ಕಿಂತ ಮೊದಲು ಗಿರಿ ಪ್ರದಕ್ಷಿಣೆ ಮಾಡ್ತೀವಿ. ಸೊ ನಾವು ಸ್ಟಾರ್ಟ್ ಮಾಡಿದ್ದು ಅರುಣಾಚಲ ಬೆಟ್ಟನ ಸುತ್ತ ನಡೆಯೋಕೆ. ಸೊ ಬೇರ್ ಫುಟ್, ನಮ್ಮ ಬರಿಗಾಲಲ್ಲಿ ನಡೆಯೋದು ತುಂಬ ಸ್ಪೆಷಲ್ ಅಂತ ಹೇಳ್ತಾರೆ. ಬಟ್ ನಿಮಗೆ ಕಂಫರ್ಟಬಲ್ ಇಲ್ಲ ಅಂದರೆ ಸಾಕ್ಸ್ ಹಾಕೊಂಡು ಕೂಡ ಹೋಗ್ಬೋದು. ಸೊ ನಡೆಯೋವಾಗ ಒಂದು ಇಂಪಾರ್ಟೆಂಟ್ ಥಿಂಗ್, ಸೈಲೆಂಟ್ ಆಗಿ ನಡೀರಿ. ಏನು ಬೇಡ್ಕೊಬೇಡಿ, ಏನು ವಿಶ್ ಮಾಡ್ಕೊಬೇಡಿ. ಜಸ್ಟ್ ಆ ಅರುಣಾಚಲ ಬೆಟ್ಟನ ನೋಡ್ತಾ, ಆ ಶಿವನ ಅಡ್ಮೈರ್ ಮಾಡ್ತಾ ಮಾಡ್ತಾ ಓಂ ನಮಃ ಶಿವಾಯ ಅಂತ ಚಾಂಟ್ ಮಾಡ್ತಾ ಒಂದು ಫೀಲಿಂಗ್ ಇಟ್ಕೊಳ್ಳಿ. ಆ ಶಿವನ ಎನರ್ಜಿ ನಿಮ್ಮ ಕಾಲಿಂದ ನಿಮ್ಮ ಬಾಡಿಗೆ ಬರ್ತಿದೆ ಅಂತ ಅದನ್ನು ಫೀಲ್ ಮಾಡ್ತಾ ನಡೀರಿ. ಜಾಸ್ತಿ ಮಾತಾಡಿಕೊಂಡು ನಡಿಬೇಡಿ, ಸ್ನ್ಯಾಕ್ಸ್ ತಿಂತ ಕ್ಯಾಶುವಲ್ ಆಗಿ ನಡಿಬೇಡಿ. ಇದು ನಾರ್ಮಲ್ ವಾಕ್ ಅಲ್ಲ, ಇದು ಒಂದು ಸ್ಪಿರಿಚುವಲ್ ಪ್ರೋಸೆಸ್. ಸೊ ಮಧ್ಯ ನಿಮಗೆ ಮೋಕ್ಷ ಮಾರ್ಗ ಸಿಗುತ್ತೆ, ತುಂಬ ಪವರ್ಫುಲ್ ಪ್ಲೇಸ್. ನಮ್ಮ ಟೈಮಲ್ಲಿ ರಶ್ ಇತ್ತು, ಸೊ ನಾವು ಅದನ್ನು ಸ್ಕಿಪ್ ಮಾಡಿದ್ವಿ. ರೂಟಲ್ಲಿ ಲೆಗ್ ಮಸಾಜ್ ಪಾಯಿಂಟ್ಸ್ ಕೂಡ ಇರುತ್ತೆ, 30 rupees for 5 minutes. ಬಟ್ ಹಾನೆಸ್ಟ್ಲಿ ನನ್ನ ಒಪಿನಿಯನಲ್ಲಿ ಅದು ನೆಸೆಸರಿ ಇಲ್ಲ. ಆ್ಯಂಡ್ ಗಿರಿ ಪ್ರದಕ್ಷಿಣೆಯಲ್ಲಿ 8 ಇಂಪಾರ್ಟೆಂಟ್ ಲಿಂಗ ಸಿಗುತ್ತೆ ಆನ್ ದ ವೇ. ಸೊ ಇವನ್ನ ಅಷ್ಟಲಿಂಗ ಅಂತ ಕರೀತಾರೆ. ಫಸ್ಟ್ ಒನ್ ಬಂದು ಇಂದ್ರಲಿಂಗಂ, ಇದು ಸಕ್ಸಸ್ ಆ್ಯಂಡ್ ಗ್ರೋತ್ಗೆ ನಿಮಗೆ ಹೆಲ್ಪ್ ಮಾಡುತ್ತೆ. ಅಗ್ನಿಲಿಂಗಂ, ಇದು ನೆಗೆಟಿವಿಟಿನ ರಿಮೂವ್ ಮಾಡುತ್ತೆ. ಯಮಲಿಂಗಂ, ಇದು ಫಿಯರ್ನ ರಿಮೂವ್ ಮಾಡುತ್ತೆ. ಆ್ಯಂಡ್ ನಿರುತ್ತಿಲಿಂಗಂ ಪ್ರೊಟೆಕ್ಷನ್ ಕೊಡುತ್ತೆ. ವರುಣಲಿಂಗಂ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ. ವಾಯುಲಿಂಗಂ ಹೆಲ್ತ್ ಆ್ಯಂಡ್ ಎನರ್ಜಿ ರೆಪ್ರೆಸೆಂಟ್ ಮಾಡುತ್ತೆ. ಕುಬೇರಲಿಂಗಂ ವೆಲ್ತ್ ರೆಪ್ರೆಸೆಂಟ್ ಮಾಡುತ್ತೆ. ಈಶಾನ್ಯ ಲಿಂಗಂ ಸ್ಪಿರಿಚುವಲ್ ಅವೇಕನಿಂಗ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಗಿರಿ ಪ್ರದಕ್ಷಿಣೆ ಮುಗಿದ ಮೇಲೆ ನಾವು ಹೋಗಿದ್ದು ಅರುಣಾಚಲ ಟೆಂಪಲ್ಗೆ. ಕ್ಯೂ ತುಂಬ ಲಾಂಗ್ ಇತ್ತು, ಕಾಲು ಸ್ವಲ್ಪ ಪೇಯ್ನ್ ಫೀಲ್ ಆಯಿತು. ಸೊ ಬೆಸ್ಟ್ ಟಿಪ್ ಅಂದರೆ ಗಿರಿ ಪ್ರದಕ್ಷಿಣೆ ಆದಮೇಲೆ 2 to 4 hours ರೆಸ್ಟ್ ಮಾಡಿ ಆಮೇಲೆ ಫ್ರೆಶ್ ಆಗಿ ದರ್ಶನಕ್ಕೆ ಹೋಗಿ. ಆ ಎಕ್ಸ್ಪೀರಿಯನ್ಸ್ ತುಂಬ ಬೆಟರ್ ಆಗಿರುತ್ತೆ. ಸೊ ಅರುಣಾಚಲೇಶ್ವರ ಟೆಂಪಲಲ್ಲಿ ಶಿವ ಇರೋದು ಅಗ್ನಿಲಿಂಗದ ರೂಪದಲ್ಲಿ. ಸೊ ಶಿವ ಇನ್ಫೈನೈಟ್ ಫೈರ್ ಪಿಲ್ಲರ್ ಆಗಿ ಅಪಿಯರ್ ಆಗಿದ್ರು. ಟೆಂಪಲ್ ಒಳಗೆ ಹೋದಾಗ ಅದು ಹೀಟ್ ಅಲ್ಲ, ಪ್ಯೂರ್ ಎನರ್ಜಿ ಅಂತ ಫೀಲ್ ಆಗುತ್ತೆ. ನಮಗೆ ಗರ್ಭಗುಡಿ ಹತ್ರ ಹೋಗ್ತಾ ಹೋಗ್ತಾ ಅದ್ರದ್ದು ಬಿಸಿ ಗೊತ್ತಾಗುತ್ತೆ. ಅರುಣಾಚಲ ಜರ್ನಿ ಮುಗಿದ ಮೇಲೆ ನಾವು ನಿಯರ್ ಬೈ ಇರೋ ಮಹಾಬಲಿಪುರಂಗೆ ಹೋದ್ವಿ. ಬೀಚ್ ವೈಬ್ಸ್, ಏನ್ಷಿಯಂಟ್ ಟೆಂಪಲ್, ಕಂಪ್ಲೀಟ್ಲಿ ಡಿಫ್ರೆಂಟ್. ಅದರ ಫುಲ್ ವ್ಲಾಗ್ನ ನಾನು ಸಪ್ರೇಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಅದನ್ನು ನೋಡಬೇಕು ಅಂದರೆ ನನ್ನ ಚಾನಲಲ್ಲಿ ನೆಕ್ಸ್ಟ್ ವಿಡಿಯೋ ಚೆಕ್ ಮಾಡಿ. ಜರ್ನಿ ನನ್ನ ಒಂದು ಟ್ರಿಪ್ ಅಲ್ಲ, ಇದು ಒಂದು ಟ್ರಾನ್ಸ್ಫಾರ್ಮೇಷನ್. ನೀವು ಕೂಡ ಒಂದು ಸರಿ ಎಕ್ಸ್ಪೀರಿಯನ್ಸ್ ಮಾಡಿ, ಯು ವೋಂಟ್ ಕಮ್ ಬ್ಯಾಕ್ ದ ಸೇಮ್. ಓಂ ನಮಃ ಶಿವಾಯ.